Welcome back, students. Today we will discussing with decimal fraction into binary. In the previous class, we will observe or studied about decimal to binary, decimal to octal, ಡೆಸಿಮಲ್ ಟು ಎಕ್ಸಾಡೆಸಿಮಲ್. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಡೆಸಿಮಲ್ ನಂಬರ್ ಸಿಸ್ಟಮಿಂದ ಉಳಿದ 3 ಕನ್ವರ್ಷನನ್ನು ಅಭ್ಯಾಸ ಮಾಡಿದ್ದೇವೆ. ಉದಾಹರಣೆಯಾಗಿ ಡೆಸಿಮಲ್ ಟು ಆಕ್ಟಲ್, ಡೆಸಿಮಲ್ ಟು ಬೈನರಿ, ಡೆಸಿಮಲ್ ಟು ಎಕ್ಸಾಡೆಸಿಮಲ್. ಬಟ್ do not studied about decimal fraction to binary. ವಿದ್ಯಾರ್ಥಿಗಳೇ, ಡೆಸಿಮಲಿನ ಇಂಟೀಜರ್ ಪಾರ್ಟಲ್ಲಿ ಮಾತ್ರ ನಾವೇನು ಮಾಡಿದ್ದೇವೆ, ಕನ್ವರ್ಷನನ್ನು ಮಾಡುವಂಥದ್ದನ್ನು ನೋಡಿದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಡೆಸಿಮಲ್ ಫ್ರ್ಯಾಕ್ಷನನ್ನು ನೀವು ಬೈನರಿಯಾಗಿ ಕನ್ವರ್ಟ್ ಮಾಡೋಂಥದ್ದು, ಅದರ ಜೊತೆಗೆ ಇಂಟೀಜರ್ ಪಾರ್ಟು ಸಹ ಇರುತ್ತೆ. ಅದನ್ನು ಹೇಗೆ ಅಭ್ಯಾಸ ಮಾಡುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಡೆಸಿಮಲ್ ಫ್ರ್ಯಾಕ್ಷನ್ ಇಂಟು binary. How to convert decimal fraction into binary? In the example of numbers, any numbers, contains one is integer part, another one is fractional part. This one is the integer part, this one is the fractional part. ವಿದ್ಯಾರ್ಥಿಗಳೇ, ನಾವು ಒಂದು ನಂಬರ್ನ ನಿಮಗೆ ಕೊಟ್ಟಿರ್ತವೆ. ತಮಗೆ ಯಾವ ನಂಬರ್ ಸಿಸ್ಟಮ್ ಅಂತ ನಿಮಗೆ ಗುರುತು ಹಿಡಿಬೇಕು ಅಂತ ಹೇಳಿದರೆ, ನೀವು ಆ ನಂಬರ್ ಸಿಸ್ಟಮಿನ ಡಿಜಿಟ್ಸನ್ನು ಅಬ್ಸರ್ವ್ ಮಾಡಬೇಕು ವಿದ್ಯಾರ್ಥಿಗಳೇ. ನಾವು ಕೊಟ್ಟಿರೋಂಥ ಅಂಕಿಗಳನ್ನು ನೀವು ಗಮನಿಸಿದರೆ ಅದು ಯಾವ ನಂಬರ್ ಸಿಸ್ಟಮಿನ ಡಿಜಿಟ್ಸ್ ಆಗಿದೆ ಅನ್ನೋದನ್ನು ನೀವು ಪರಿಚಯ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳೇ. ಅಲ್ಲಿ ನಾವೀಗ ಡೆಸಿಮಲ್ ನಂಬರ್ ಸಿಸ್ಟಮನ್ನು ತೆಗೆದುಕೊಂಡ್ರೆ ಅಲ್ಲಿ 0 to 9, 0 ಇಂದ 9 ತನಕ ನಿಮಗೆ ಅಂಕಿಗಳನ್ನು ನಾವು ಕೊಟ್ಟಿರ್ತೇವೆ ವಿದ್ಯಾರ್ಥಿಗಳಲ್ಲಿ. ಆಕ್ಟಲ್ ನಂಬರ್ ಸಿಸ್ಟಮನ್ನು ತಗೊಂಡ್ರೆ 0 to 8 ತನಕ ಅಂಕಿಗಳನ್ನು ನಾವು ಅಲ್ಲಿ ಕೊಟ್ಟಿರ್ತೇವೆ, ಅಥವಾ ಡಿಜಿಟ್ಸನ್ನು ನಾವು ಕೊಟ್ಟಿರ್ತೇವೆ ವಿದ್ಯಾರ್ಥಿಗಳೇ. ಎಕ್ಸಾಡೆಸಿಮಲ್ ನಂಬರ್ ಸಿಸ್ಟಮನ್ನು ಕೊಟ್ಟಿದ್ದರೆ ಅಲ್ಲಿ 0 ಇಂದ 9 and then using A to Z alphabets, another numbers in the or another digits in the used to hexadecimal number system. ವಿದ್ಯಾರ್ಥಿಗಳೇ, ಈಗ ನಾವು ಡೆಸಿಮಲ್ ನಂಬರ್ನ ಸಿಸ್ಟಮನ್ನು ಕೊಟ್ಟಿರ್ತೇವೆ. ಅದರಲ್ಲಿ ಇಂಟೀಜರ್ ಪಾರ್ಟ್ ಇರುತ್ತೆ ಮತ್ತು ಫ್ರ್ಯಾಕ್ಷನಲ್ ಪಾರ್ಟ್ ಇರುತ್ತೆ ವಿದ್ಯಾರ್ಥಿಗಳೇ. ಈಗ ನೀವು ಇದುವರೆಗೂ ಸಹ ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ಏನು ಮಾಡಿದ್ದೀರಿ ಅಂತ ಹೇಳಿದರೆ, ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ಇಂಟೀಜರ್ ಪಾರ್ಟನ್ನು ಮಾತ್ರ ನೀವು ಏನು ಮಾಡಿದಿರಿ, ಇಲ್ಲಿ ಕನ್ವರ್ಷನ್ ಮಾಡೋಂಥದ್ದನ್ನು ನೋಡಿದಿರಿ. ಇಲ್ಲಿ ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ಇರೋಂಥದ್ದನ್ನು ನಾವು ಡೆಸಿಮಲ್ ಫ್ರ್ಯಾಕ್ಷನ್ನಾಗಿ ಕನ್ವರ್ಟ್ ಮಾಡೋಂಥ ವಿಧಾನ ಹೇಗೆ ನೋಡಿಲ್ಲ ವಿದ್ಯಾರ್ಥಿಗಳೇ. ಹಾಗಾದರೆ ಬೇರೆ ನಂಬರ್ ಸಿಸ್ಟಮಲ್ಲಿ ನಿಮಗೆ ಬಂದಿರ್ಬೋದು, ಫ್ರ್ಯಾಕ್ಷನ್ ಪಾರ್ಟನ್ನು ಕೊಟ್ಟಿದ್ದೇವೆ, ಆದರೆ ಡೆಸಿಮಲ್ ಫ್ರ್ಯಾಕ್ಷನಿನ ಎಕ್ಸಾಂಪಲನ್ನು ನಾವು ಕೊಟ್ಟಿಲ್ಲ ಅಂತ ನಮಗೆ ಹೇಳಿಲ್ಲ ವಿದ್ಯಾರ್ಥಿಗಳೇ. ಫಾರ್ ಎಕ್ಸಾಂಪಲ್ ಎಕ್ಸಾಡೆಸಿಮಲ್ ಟು ಬೈನರಿ ಬಂದಿದೆ, ಆಕ್ಟಲ್ ಟು ಬೈನರಿ ಬಂದಿದೆ. ಅಲ್ಲಿ ನಿಮಗೆ ಫ್ರ್ಯಾಕ್ಷನ್ ಪಾರ್ಟನ್ನು ನೋಡಿರ್ಬೋದು, ಆದರೆ ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ಫ್ರ್ಯಾಕ್ಷನನ್ನು ನಾವು ತಮಗೆ ಈಗ ಅಭ್ಯಾಸ ಮಾಡುವಂಥದ್ದನ್ನು ಹೇಳ್ಕೊಡ್ತಿದ್ದೇವೆ. ಫಾರ್ ಎಕ್ಸಾಂಪಲ್ ಒಂದು ನಂಬರ್ ಸಿಸ್ಟಮಲ್ಲಿ ಆಗಾದ್ರೆ ಏನಿರುತ್ತೆ, ತಮಗೆ ಒಂದು ಇಂಟೀಜರ್ ಪಾರ್ಟ್ ಇರುತ್ತೆ, ಇನ್ನೊಂದು ಫ್ರ್ಯಾಕ್ಷನ್ ಪಾರ್ಟ್ ಇರುತ್ತೆ ವಿದ್ಯಾರ್ಥಿಗಳೇ. ನಾನು ಈ ಡೆಸಿಮಲ್ ನಂಬರ್ ಸಿಸ್ಟಮ್ ಹೇಳಿರೋದ್ರಿಂದ ನೀವು ಇಂಟೀಜರ್ ಪಾರ್ಟ್ ಕೊಟ್ಟಿದ್ದರೆ ಅವುಗಳನ್ನು ನೀವು ಡಿವೈಡ್ ಬೈ 2 ಅಂತ ನೀವು ಬರ್ಕೊಂಡು ಇದುವರೆಗೂ ಸಾಲ್ವ್ ಮಾಡಿದ್ದೀರಾ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ. ಡೆಸಿಮಲ್ ಟು ಬೈನರಿ ಅಂತ ಹೇಳಿದಾಗ ನೀವು ಕೊಟ್ಟಿರೋಂಥ ಡೆಸಿಮಲ್ ಸಂಖ್ಯೆಯನ್ನು 2ರಿಂದ ಭಾಗಿಸಿದರೆ ಅದು ಬೈನರಿ ಸಂಖ್ಯೆ ಆಗಿ ಸಿಗುತ್ತೆ ಅಂತ ತಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ. ನಾನೀಗ ಡೆಸಿಮಲ್ ನಂಬರಲ್ಲಿ ಇಂಟೀಜರ್ ಪಾರ್ಟನ್ನು ಕೊಟ್ಟಿರ್ತೇವೆ, ಫ್ರ್ಯಾಕ್ಷನ್ ಪಾರ್ಟನ್ನು ಕೊಟ್ಟಿರ್ತೇವೆ. ಹಾಗಾದರೆ ನೀವು ಇಂಟೀಜರ್ ಪಾರ್ಟನ್ನು 2ರಿಂದ ಭಾಗಿಸಿ, ಫ್ರ್ಯಾಕ್ಷನಲ್ ಪಾರ್ಟನ್ನು ನೀವು ಮಲ್ಟಿಪ್ಲೈ ಬೈ 2 ಇಂದ ಗುಣಿಸ್ಬೇಕಾಗತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ
ನೀವು ಯಾಕೆ 2 ಅಂತ ತಗೊತೀರಿ ಸರ್ ಅಂತ ಹೇಳಿದರೆ, ಇಲ್ಲಿ ಬೈನರಿ ನಂಬರ್ ಆಗಿ ನಾವು ಕನ್ವರ್ಷನ್ ಮಾಡ್ತಿದ್ದೇವೆ ವಿದ್ಯಾರ್ಥಿಗಳೇ. ದಿಸ್ ಪಾರ್ಟ್ ಈಸ್ ಡಿವೈಡ್ ಬೈ 2 ಇಂಟೀಜರ್ ಪಾರ್ಟ್, ದಿಸ್ ಪಾರ್ಟ್ ಈಸ್ ಮಲ್ಟಿಪ್ಲೈ ಬೈ 2. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇಲ್ಲಿ ಡಿವೈಡ್ ಮಾಡಬೇಕು ವಿದ್ಯಾರ್ಥಿಗಳೇ. ನೀವು ಪಾಯಿಂಟನ್ನು ಕರೆಕ್ಟಾಗಿ ನೀವು ಗಮನಿಸ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಇಂಟೀಜರ್ ಪಾರ್ಟಲ್ಲಿ LSB ಅಂತ ಪಾರ್ಟ್ ಇದೆ, MSB ಅಂತಲೂ ಪಾರ್ಟ್ ಇದೆ, ಫ್ರ್ಯಾಕ್ಷನ್ ಪಾರ್ಟಲ್ಲಿ MSB ಅಂತಲೂ ಇದೆ, ನೀವು LSB ಅಂತಲೂ ಇದೆ ವಿದ್ಯಾರ್ಥಿಗಳೇ. ನೋಡೋಣ ಈಗ ವಿಲ್ ಡಿಸ್ಕಸ್ ವಿತ್ ಡೆಸಿಮಲ್ ಫ್ರ್ಯಾಕ್ಷನ್ ಟು ಬೈನರಿ. This is the example of very important in the number system. Multiply the fraction part by 2. ಈಗ ನಾವು ಕೊಟ್ಟಿರೋಂಥ ಫ್ರ್ಯಾಕ್ಷನ್ ಪಾರ್ಟನ್ನು ನಾವು ಡೆಸಿಮಲೇ ಕೊಟ್ಟಿರ್ತೀವಿ ವಿದ್ಯಾರ್ಥಿಗಳೇ. ಬೇರೆ ನಂಬರ್ನ ಕನ್ವರ್ಷನ್ ಮಾಡೋಂಥ, ಈಗ ನಿಮಗೆ ಫ್ರ್ಯಾಕ್ಷನ್ ಪಾರ್ಟಲ್ಲಿ ಬೇರೆ ಎಕ್ಸಾಂಪಲ್ ಹೇಳಿದ್ವಿ, ಅದು ಡೆಸಿಮಲ್ ಫ್ರ್ಯಾಕ್ಷನ್ ಹೇಳಿರಲಿಲ್ಲ. ಈಗ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಡೆಸಿಮಲ್ ಫ್ರ್ಯಾಕ್ಷನ್ನ ನಾವು ಈಗ ಕೊಡ್ತೇವೆ, ನೀವೇ ಮಾಡಬೇಕು, ನೀವು 2 ಇಂದ ನೀವು ಡಿವೈಡ್ ಮಾಡಿ ವಿದ್ಯಾರ್ಥಿಗಳೇ. ಇಲ್ಲಿ ನೋಟ್ ದ ಕ್ಯಾರಿ ಆ್ಯಂಡ್ ಪ್ರಾಡಕ್ಟ್. ಅಲ್ಲಿ ಬಂದಿರೋಂತಹ ಕ್ಯಾರಿ, ಫಾರ್ ಎಕ್ಸಾಂಪಲ್ ನೀವು ಮಲ್ಟಿಪ್ಲಿಕೇಶನ್ ಮಾಡಿದಾಗ, ಕೂಡಿದಾಗ ನೀವು ಕ್ಯಾರಿ ಹೇಗಿರುತ್ತೆ ಅಬ್ಸರ್ವ್ ಮಾಡಿದಿರಿ, ಕಲ್ತಿದ್ದೀರಿ ವಿದ್ಯಾರ್ಥಿಗಳೇ. ಮತ್ತು ಗುಣಿಸಿದಾಗ ಬರೋಂಥ ಉತ್ತರವನ್ನು ನಾವು ಪ್ರಾಡಕ್ಟ್ ಅಂತ ಕರೆದೇವೆ, ಹೇಗಿರುತ್ತೆ ಅಂತ ಪರಿಚಯ ಆಗಿದೆ ತಮಗೆ ವಿದ್ಯಾರ್ಥಿಗಳೇ. ಹಾಗಾದರೆ ನೋಟ್ ದ ಕ್ಯಾರಿ ಆ್ಯಂಡ್ ಪ್ರಾಡಕ್ಟ್. ರಿಪೀಟ್ ದ ಸ್ಟೆಪ್ ಆ್ಯಂಡ್ till fraction product becomes 0. ವಿದ್ಯಾರ್ಥಿಗಳೇ, ನೀವು ಇದೇ ರೀತಿಯಾಗಿ ನೀವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗಬೇಕು. ಎಲ್ಲ ತನಕ ಮಾಡಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ರಿಪೀಟ್ ದ ಸ್ಟೆಪ್ ಅಂಟಿಲ್ ಆರ್ ಟಿಲ್ ಫ್ರ್ಯಾಕ್ಷನ್ ಪ್ರಾಡಕ್ಟ್ ಬಿಕಮ್ಸ್ 0. ನೀವು ಪ್ರಾಡಕ್ಟನ್ನು 0 ಆಗೋ ತನಕ ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು ವಿದ್ಯಾರ್ಥಿಗಳೇ. ಅಲ್ಲಿ ಎಲ್ಲಿ 0 ಬರುತ್ತೆ ಅಲ್ಲಿಗೆ ನೀವು ಸ್ಟಾಪ್ ಮಾಡಿ. 0 ಬರಲಿಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ 5 ಡಿಜಿಟ್ಸ್ ಬೈನರಿ ನಂಬರ್ ಬರೋ ತನಕ ನೀವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗಿ ವಿದ್ಯಾರ್ಥಿಗಳೇ. ನಮಗೆ 0 ಬರಲಿಲ್ಲ ಲಾಸ್ಟ್ ಪಾರ್ಟಲ್ಲಿ ಅಂತ ಹೇಳಿದರೆ ನೀವು ಅಟ್ಲೀಸ್ಟ್ 5 ಬೈನರಿ ಸಂಖ್ಯೆಗಳು ಬರೋ ತನಕ ಮಾತ್ರ ನೀವು ಮಲ್ಟಿಪ್ಲಿಕೇಶನ್ ಮಾಡ್ಬೋದು ವಿದ್ಯಾರ್ಥಿಗಳಲ್ಲಿ. ಎಕ್ಸಾಂಪಲ್ ಮುಂದೆ ಹೇಳ್ಕೊಡ್ತೇನೆ ತಮಗೆ. ಫಸ್ಟ್ ಕ್ಯಾರಿ ವಿಲ್ ಬಿ MSB. ಮೊದಲು ಬಂದಿರೋಂಥ ಕ್ಯಾರಿಯನ್ನು ನಾವು ಏನು ಕರಿತೇವೆ, MSB ಪಾರ್ಟ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಆ್ಯಂಡ್ ಲಾಸ್ಟ್ ಕ್ಯಾರಿ ವಿಲ್ ಬಿ LSB. ನೀವು ಒಂದು ಪಾರ್ಟನ್ನು MSB ಅಂತ ಕರಿತೇವೆ, ಮೊದಲು ಬಂದಿರೋಂಥ ಕ್ಯಾರಿಯನ್ನು ನೀವು MSB ಅಂತ ಕರಿಬೇಕಂತೆ. ಲಾಸ್ಟ್ ಕ್ಯಾರಿಯನ್ನು ನೀವು LSB ಪಾರ್ಟ್ ಅಂತ ನೀವು ಇಲ್ಲಿ ಗುರುತಿಸ್ಬೇಕಂತ ವಿದ್ಯಾರ್ಥಿಗಳೇ. ಹಾಗಾದರೆ ರೈಟ್ ದ ಡಿಜಿಟ್ಸ್ MSB ಟು LSB. ಈಗ ಇಲ್ಲಿ ನಾವು ಫ್ರ್ಯಾಕ್ಷನ್ ಪಾರ್ಟಲ್ಲಿ ನಿಮಗೆ ಹೇಳಿದ್ವಿ ತಮಗೆ, ಇಲ್ಲಿ MSB ಇರೋದ್ರಿಂದ ನೀವು MSB ಕಡೆಯಿಂದ ಯಾವ ಕಡೆ ಬರೀಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ LSB ಕಡೆಗೆ ನೀವು ಅಂಕಿಗಳನ್ನು ಬರಿತಾ ಹೋಗಬೇಕಾಗತ್ತೆ. ಬಂದಿರೋಂಥ ಎಕ್ಸಾಂಪಲ್ಗಳನ್ನು ನೀವು ಡೌನಲ್ಲಿರೋದು ಬರೀಬೇಕೆ ಅಥವಾ ಅಪ್ಪಲ್ಲಿರೋದು ಬರೀಬೇಕು ಅಂತ ನೀವು ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ಇಲ್ಲಿ ಹೇಳಿದ್ದೇವೆ, ಫಸ್ಟ್ ಕ್ಯಾರಿ ವಿಲ್ ಬಿ MSB, ಲಾಸ್ಟ್ ಕ್ಯಾರಿ ವಿಲ್ ಬಿ LSB ಅಂತ ಹೇಳಿದ್ದೇವೆ. ಮೊದಲು ಬಂದಿರೋಂಥ ಕ್ಯಾರಿಯನ್ನು ನೀವು MSB ಅಂತ ತಿಳ್ಕೊಂಡ್ರೆ, ಫ್ರ್ಯಾಕ್ಷನ್ ಪಾರ್ಟಲ್ಲಿ ನಾವು ಮೊದಲು ಯಾವುದು ಹೇಳಿರ್ತೇವೆ ಇಲ್ಲಿ MSB ಅಂತ ಬರೆದೇವೆ, ನೀವು ಈ ಭಾಗದಿಂದ LSB ಕಡೆಗೆ ಅಂಕಿಗಳನ್ನು ಬರಿಬೋದು ವಿದ್ಯಾರ್ಥಿಗಳೇ. ಹಾಗಾದರೆ ಈಸಿ ಆಗುತ್ತೆ. ಒನ್ಸ್ ಅಗೇನ್ ಕೊಟ್ಟಿರೋಂಥ ಡೆಸಿಮಲ್ ಫ್ರ್ಯಾಕ್ಷನನ್ನು ಹೇಗೆ ನೀವು ಕನ್ವರ್ಟ್ ಮಾಡಬೇಕು ಅಂತ ನಾವು ಹೇಳ್ತಿದ್ವಿ ವಿದ್ಯಾರ್ಥಿಗಳು. ಯಾವುದಕ್ಕೆ? ಬೈನರಿ ನಂಬರ್ ಸಿಸ್ಟಮಿಗೆ ಹೇಳ್ತಿದ್ವಿ. ಮಲ್ಟಿಪ್ಲೈ ದ ಫ್ರ್ಯಾಕ್ಷನ್ ಪಾರ್ಟ್ ಬೈ 2. ನಾವು ಯಾವುದನ್ನು ಮಲ್ಟಿಪ್ಲೈ ಮಾಡಬೇಕು? ಕೊಟ್ಟಿರೋಂಥ ಡೆಸಿಮಲ್ ಸಂಖ್ಯೆಯನ್ನು ನೀವು ಏನು ಮಾಡಬೇಕು, ಡೆಸಿಮಲ್ ಫ್ರ್ಯಾಕ್ಷನನ್ನು ಏನು ಮಾಡಬೇಕು, ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕು. 2ರಿಂದ ಮಾಡಬೇಕು. ಯಾಕೆ 2ರಿಂದ ಮಾಡಬೇಕು ಅಂತ ಹೇಳಿದ್ರೆ, ನಮಗೆ ಬೇಕಾದಂಥದ್ದು ಬೈನರಿ ನಂಬರ್ ಸಿಸ್ಟಮಿಗೆ ಕನ್ವರ್ಷನ್ ಮಾಡ್ತಿದ್ದೇವೆ, ಹಾಗಾಗಿ ನೀವು 2ರಿಂದ ಭಾಗಿಸ್ಬೇಕು. ನೋಟ್ ದ ಕ್ಯಾರಿ ಆ್ಯಂಡ್ ಪ್ರಾಡಕ್ಟ್. ಕ್ಯಾರಿಯನ್ನು ಸಪ್ರೇಟಾಗಿ ಬರ್ಕೊಳ್ಳಿ, ಪ್ರಾಡಕ್ಟನ್ನು ಅಲ್ಲೇ ಉಳಿಸ್ಕೊಳ್ಳಿ. ಏಕೆ ಅಂತ ಹೇಳಿದರೆ ಮತ್ತೆ ನೀವು ಅದನ್ನು ರಿಪೀಟ್ ಮಾಡಬೇಕಾಗತ್ತೆ, ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ಏನು ಮಾಡ್ತೇವೆ, ಕ್ಯಾರಿಯನ್ನು ಒಂದು ಸಪ್ರೇಟಾಗಿ ಬರ್ಕೊಳ್ತೇವೆ, ಪ್ರಾಡಕ್ಟನ್ನು ಹಾಗೇ ಬರೋದು, ಮತ್ತೆ ನಾವು ಏನು ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ರಿಪೀಟ್ ದ ಸ್ಟೆಪ್ ಅಂಟಿಲ್ ಆರ್ ಟಿಲ್ ಫ್ರ್ಯಾಕ್ಷನ್ ಪ್ರಾಡಕ್ಟ್ ಬಿಕಮ್ಸ್ 0 ಬರೋ ತನಕ ನೀವು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕಾಗತ್ತೆ ವಿದ್ಯಾರ್ಥಿಗಳೇ. ಫಸ್ಟ್ ಕ್ಯಾರಿ ವಿಲ್ ಬಿ MSB, ಮೋಸ್ಟ್ ಸಿಗ್ನಿಫಿಕ್ಯಾಂಟ್ ಬಿಟ್. ಮೊದಲು ಬಂದಿರೋಂಥ ಕ್ಯಾರಿಯನ್ನೇ ನೀವೇ ಮಾಡಬೇಕಾಗುತ್ತೆ, ನೀವು ಮೊದಲು MSB ಅಂತ ಗುರುತಿಸ್ಕೊಳ್ಳಿ. ಏಕೆಂತ ಹೇಳಿದ್ರೆ ಇಲ್ಲಿ ಬರೆಯೋದಕ್ಕೆ ಬರಬೇಕಾಗುತ್ತೆ ವಿದ್ಯಾರ್ಥಿಗಳು. ನಾವು ಹಾಗಾಗಿ ನಿಮಗೆ ಅದನ್ನು ಒತ್ತಾಯ ಮಾಡಿ ಹೇಳ್ತಿರ್ತೀವಿ, ಇಂಪಾರ್ಟೆನ್ಸ್ ಹೇಳ್ತಿರ್ತೀವಿ. ಯಾಕೆಂದರೆ ನೀವು ತಿಳ್ಕೊಬೇಕಾಗತ್ತೆ ಅಂಕಿಗಳನ್ನು ಯಾವ ಭಾಗದಿಂದ ಬರೋದ್ರೆ ನಿಮಗೆ ಸರಿ ಹೋಗುತ್ತೆ ನಮ್ಮಲ್ಲಿ ಅಂತ ನೀವು ತಿಳ್ಕೊಬೇಕಾಗತ್ತೆ, ಯಾಕಂದರೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಫಸ್ಟ್ ಕ್ಯಾರಿ ವಿಲ್ ಬಿ MSB, ಲಾಸ್ಟ್ ಕ್ಯಾರಿ ವಿಲ್ ಬಿ LSB.
ರೈಟ್ ದ ಡಿಜಿಟ್ಸ್ MSB ಟು LSB. ವಿದ್ಯಾರ್ಥಿಗಳ ಈಗ ನಾವು LSB ಕಡೆಯಿಂದ ನೀವು ಯಾವ ಕಡೆ ಬರೀಬೇಕಾಗುತ್ತೆ, LSB ಕಡೆಗೆ ನೀವು ಅಂಕಿಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳು. ಹಾಗಾದರೆ ಟು ಕನ್ವರ್ಟ್ ಡೆಸಿಮಲ್ ಫ್ರ್ಯಾಕ್ಷನ್ ಟು ಬೈನರಿ, ಟು ಕನ್ವರ್ಟ್ ಡೆಸಿಮಲ್ ಫ್ರ್ಯಾಕ್ಷನ್ ಟು ಬೈನರಿ. ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ನನಗೆ ಇಲ್ಲಿ ಇಂಟೀಜರ್ ಪಾರ್ಟ್ ಯಾವುದು, ಫ್ರ್ಯಾಕ್ಷನಲ್ ಪಾರ್ಟ್ ಯಾವುದು ನೀವು ಅರ್ಥ ಮಾಡ್ಕೋಬೇಕು. ತಮಗೆ ಇಂಟೀಜರ್ ಪಾರ್ಟನ್ನು ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ನಾವು ಪ್ರಾರಂಭದಲ್ಲೇ ಹೇಳ್ಕೊಟ್ಟಿದ್ದೇವೆ. ಮೊದಲು ಕನ್ವರ್ಷನ್ ಮಾಡೋಂಥ ಎಕ್ಸಾಂಪಲ್ನ ನಾವು ಕನ್ವರ್ಷನ್ ಮಾಡಿದೆ ವಿದ್ಯಾರ್ಥಿಗಳು. ಅದು ಡೆಸಿಮಲ್ ಟು ಬೈನರಿ ಆಗಿ ಮೊದಲು ಪ್ರಾರಂಭದಲ್ಲಿ ಮಾಡಿದೆ ವಿದ್ಯಾರ್ಥಿಗಳಾಗ ನಾವು. ಅದರಲ್ಲಿ ಇಂಟೀಜರ್ ಪಾರ್ಟ್ ಮಾತ್ರ ಕೊಟ್ಟಿದ್ದೆವು. ಈಗ ನಿಮಗೆ ಫ್ರ್ಯಾಕ್ಷನ್ ಪಾರ್ಟನ್ನು ಸಹ ನಿಮಗೆ ಕೊಟ್ಬಿಟ್ಟು ಹೇಗೆ ನೀವು ಕನ್ವರ್ಟ್ ಮಾಡೋಂಥ ವಿಧಾನಗಳನ್ನು ತಿಳಿಸ್ಕೊಡ್ತಿದ್ದೆ ವಿದ್ಯಾರ್ಥಿಗಳೇ. ಹಾಗಾದರೆ 2 ಇದ್ದ ಇಂಟೀಜರ್ ಪಾರ್ಟ್, 4, 7 ಇದ್ದ ಫ್ರ್ಯಾಕ್ಷನ್ ಪಾರ್ಟ್. ನೀವು 2 ಅಂತಿದೆ, 2ಅನ್ನು ಏನು ಮಾಡಬೇಕು, ಇಲ್ಲಿ 2 ಅಂತ ನಾವು ಕೊಟ್ಟಿದೆ, ದಿಸ್ ಇಸ್ ದ ಡೆಸಿಮಲ್ ನಂಬರ್. ನೀವು 2 ಇಂದ ಡಿವೈಡ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಯಾವುದನ್ನು ಇಂಟೀಜರ್ ಪಾರ್ಟಲ್ಲಿ ಬಂದಿರೋದು ಮಾತ್ರ ಹೇಳ್ತಾ ಇದ್ದೀನಿ ನಾನೀಗ ತಮಗೆ. ಇಂಟೀಜರ್ ಪಾರ್ಟಲ್ಲಿ ಬಂದಿರೋಂಥನ್ನ 2 ಇಂದ ಡಿವೈಡ್ ಮಾಡಬೇಕು. ಫ್ರ್ಯಾಕ್ಷನ್ ಪಾರ್ಟಲ್ಲಿ ಬಂದಿರೋಂಥ ಎಕ್ಸಾಂಪಲ್ನ ನೀವು ಮಲ್ಟಿಪ್ಲೈ ಮಾಡಬೇಕು ವಿದ್ಯಾರ್ಥಿಗಳೇ. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲಿಂದ ಡೆಸಿಮಲ್ ಫ್ರ್ಯಾಕ್ಷನ್. ನೋಡೋಣ ಇಂಟೀಜರ್ ಪಾರ್ಟಲ್ಲಿ ಏನಿದೆ ತಮಗೆ. ಮೊದಲು 2 ಇದೆ ವಿದ್ಯಾರ್ಥಿಗಳೇ. ನಾನು ಇಲ್ಲಿ 2 ಅಂತ ಕೊಟ್ಟಿದ್ದೇನೆ ಇಂಟೀಜರ್ ಪಾರ್ಟಲ್ಲಿ. ನೀವು ಈ 2 ಇಲ್ಲಿ ಬರ್ಕೊಂಡಿದ್ದೀರಾ. 2 ಇಂದ ಡಿವೈಡ್ ಮಾಡಿ, ಯಾಕೆಂತ ಹೇಳಿದ್ರೆ ನಾವು ಬೈನರಿ ಕನ್ವರ್ಷನ್ ಮಾಡ್ತೀನಿ, ಅದಕ್ಕೋಸ್ಕರ 2 ಇಂದ ಡಿವೈಡ್ ಮಾಡ್ತೀರಿ ಅಂತ ಹೇಳ್ತಿದ್ದೀನಿ. 2 1 ಜಾ 2, ನಿಮಗೆ ರಿಮೈಂಡರ್ 0 ಉಳಿದಿದೆ. ದೀಸ್ ಆರ್ ದ ಬೈನರಿ ನಂಬರ್ಸ್ ಯೂಸಿಂಗ್ ಡೆಸಿಮಲ್ ನಂಬರ್ ಸಿಸ್ಟಮ್. ಡೆಸಿಮಲ್ ನಂಬರ್ನ ಯೂಸ್ ಮಾಡ್ತಿದ್ವಿ, ನನಗೆ ಬೈನರಿ ನಂಬರ್ ಸಿಕ್ಕಿದೆ ವಿದ್ಯಾರ್ಥಿಗಳು. ದೇರ್ ಫೋರ್ ದ ಇಂಟೀಜರ್ ಪಾರ್ಟ್ 2 ಬೇಸ್ 10 ಈಸ್ ಈಕ್ವಲ್ ಟು 1 0 ಇದ್ದ ಬೈನರಿ ನಂಬರ್ ಬೇಸ್ 2. ಆ್ಯಂಡ್ ದೆನ್ ಫ್ರ್ಯಾಕ್ಷನ್ ಪಾರ್ಟನ್ನು ಬರ್ಕೊಂಡಿದ್ದೇನೆ. 0.47 ಅಂತ ಫ್ರ್ಯಾಕ್ಷನ್ ಪಾರ್ಟ್ ಇದೆ. ಅದನ್ನು ಹೇಗೆ ಬರ್ಕೊಳ್ಳೋಂಥ ವಿಧಾನಗಳನ್ನು ತೋರಿಸ್ತೀನಿ ತಮಗೆ ವಿದ್ಯಾರ್ಥಿಗಳೀಗ. 0.47 ಫ್ರ್ಯಾಕ್ಷನ್ ಪಾರ್ಟ್ ಇದೆ ನನಗೆ, ಇಲ್ಲಿ ತೊಗೊಂಡಿದ್ದೇವೆ 0.47. ಈಗ ಆಲ್ರೆಡಿ ನಾವು ಡೆಸಿಮಲಲ್ಲಿ ಇಂಟೀಜರ್ ಪಾರ್ಟನ್ನು ಆಲ್ರೆಡಿ ನಾವು ಬೈನರಿ ನಂಬರ್ ಕನ್ವರ್ಟ್ ಮಾಡಿದ್ದೇವೆ. 1 0 ಬಂದಿದೆ. ನನಗೆ ಬೇಕಾಗಿರೋಂಥದ್ದು ಈಗ ಫ್ರ್ಯಾಕ್ಷನ್ ಪಾರ್ಟನ್ನು ನೀವು ಕನ್ವರ್ಟ್ ಮಾಡಬೇಕು ವಿದ್ಯಾರ್ಥಿಗಳಿಗೆ. ಫ್ರ್ಯಾಕ್ಷನ್ ಪಾರ್ಟ್ ಏನಿದೆ ಹಾಗಾದರೆ ನಮಗೆ 47 ಇದೆ, 0.47 ಇದೆ. ಅದನ್ನ ಇಲ್ಲಿ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗಾದರೆ 0.47 ಅಂತ ಬರ್ಕೊಂಡು ನೀವು ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು, ಹಾಗಾದರೆ 2 ಇಂದ ಗುಣಿಸ್ಬೇಕಾಗತ್ತೆ, ಮಲ್ಟಿಪ್ಲೈ ಮಾಡಬೇಕಾಗತ್ತೆ ನೀವು. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದ ನಂತರ ನಾನು ಎಷ್ಟು ಬಂದಿದೆ, 0.94 ಅಂತ ಆನ್ಸರ್ ಬಂದಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಬಂದಿರೋಂಥ 0ವನ್ನು ನೀವು ಕ್ಯಾರಿಯಾಗಿ ಬರ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನನಗೆ ಬೈನರಿ ನಂಬರ್ಸ್ ಬೇಕು ಆಗುತ್ತೆ, ಅದಕ್ಕೋಸ್ಕರ ನಾವು ಕನ್ವರ್ಷನ್ ಮಾಡ್ತಾ ಬೈನರಿ ನಂಬರ್ಸಿಗೆ. ಹಾಗಾಗಿ ನೀವು ಇಲ್ಲಿ ಮಾಡಬೇಕು, ಇಲ್ಲಿ ಯಾವ ಅಂಕಿಗಳು ಬಂದಿರ್ತವೆ ಅವು ಬೈನರಿ ಸಂಖ್ಯೆಗಳೇ ಆಗಿರಬೇಕು. ಯಾಕೆಂದರೆ ಬೇರೆ ಅಂಕಿ ಬರೋ ಆಗಿಲ್ಲ. ನೀವು ಬೈನರಿ ಸಂಖ್ಯೆ ಅಂದರೆ 0 ಮತ್ತು 1 ಅಷ್ಟೇ ಬರಬೇಕು. ಅಲ್ಲಿ 2 ಬರೋಂಗಿಲ್ಲ, 3 ಬರೋ ಆಗಿಲ್ಲ, ಆ ರೀತಿ ಬರೋದಿಲ್ಲ ನಿಮ್ಮ ಪ್ರಾಬ್ಲಮಲ್ಲಿ. ನಾವು ಬೈನರಿ ಕನ್ವರ್ಷನ್ ಮಾಡ್ತೀವಿ, ಹಾಗೆ 0 ಮತ್ತು 1 ಬಂದೇ ಬರುತ್ತೆ ತಮಗೆ. ಇಲ್ಲಿ 0 ಬಂದಿದೆ, 0ನ ಕ್ಯಾರಿಯಾಗಿ ಬರ್ಕೊಳ್ಳಿ. ನೆಕ್ಸ್ಟ್ ಉಳಿದಿರೋಂಥದ್ದು ಯಾವುದು ನಮಗೆ 0.94 ಅಂತ ಪ್ರಾಡಕ್ಟ್ ಉಳಿದಿದೆ. ಮತ್ತೆ ಇದನ್ನು ನೀವು ಮಾಡಬೇಕು, ಈ ಪಾರ್ಟಲ್ಲಿ ಬರ್ಕೊಂಡು ಮತ್ತೆ 2 ಇಂದ ಮಲ್ಟಿಪ್ಲಿಕೇಶನ್ ಮಾಡಿ. 0.94 ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಏನು ಬಂದಿದೆ, 1.88 ಬರುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ಕೊಡ್ತೇನೆ ಕ್ಯಾಲ್ಕುಲೇಟರಲ್ಲಿ ಹೇಗೆ ಅಂತ ನೋಡ್ಕೊಳ್ಳಿ ತಾವು ವಿದ್ಯಾರ್ಥಿಗಳೇ. ಇಲ್ಲಿ ಒಂದು ಸಿಂಪಲ್ ಕ್ಯಾಲ್ಕುಲೇಟರ್ ನಿಮ್ಮ ಇದ್ರಿ ತೊಗೊಂಡಿದ್ದೇನೆ. ಇಲ್ಲಿ 0.47 ಇಂಟು ನೀವು 2ರಿಂದ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ, ಆನ್ಸರ್ ಎಷ್ಟು ಬರುತ್ತೆ, 0.04 ಬಂದಿದೆ ವಿದ್ಯಾರ್ಥಿಗಳು. ನಾನು 0ನ ಕ್ಯಾರಿಯಾಗಿ ಬರೆದಿದ್ದೇನೆ ವಿದ್ಯಾರ್ಥಿಗಳೇ. ಇಲ್ಲಿ ಒಂದು ಬೈನರಿ ನಂಬರ್ ಸಿಕ್ಕಿದೆ. ದಿಸ್ ಒನ್ ಇದ್ದ MSB ಅಂತ ಹೇಳ್ತಿದ್ದೇವೆ ತಮಗೆ. ಮೊದಲು ಬಂದಿರೋಂಥ ಕ್ಯಾರಿಯನ್ನೇ ನೀವು MSB ಅಂತ ಕರಿಬೇಕು ಅಂತ ಮತ್ತೆ ನೀವು ಒತ್ತಾಯ ಮಾಡಿ ಹೇಳ್ತೀವಿ ವಿದ್ಯಾರ್ಥಿಗಳು ನಿಮಗೆ. ಓಕೆ, ಸೆಕೆಂಡ್ ಒನ್ ಈಸ್ ನೆಕ್ಸ್ಟ್ 0.94 ಮತ್ತೆ ನೀವು ಬರ್ಕೊಂಡಿದ್ದೇವೆ. ಮತ್ತೆ 0.94 2 ಇಂದ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ನಾನೀಗ ಮತ್ತೆ ಅಗೈನ್ ಮಲ್ಟಿಪ್ಲಿಕೇಶನ್ ಬೈ 2 ಇಂಟು 2 ಈಸ್ ಈಕ್ವಲ್ ಟು 1.88 ಬಂದಿದೆ ವಿದ್ಯಾರ್ಥಿಗಳು ನನಗೆ ಆನ್ಸರ್. ಈಗ ಮತ್ತು ಇಲ್ಲಿ 0.94 2 ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ದೇನೆ, ನನಗೇನು ಬಂದಿದೆ, 1.88 ಬಂದಿದೆ. ಹಾಗಾದರೆ ಈ 1ಅನ್ನು ನೀವೇನು ಬರ್ಕೋಬೇಕು, ಕ್ಯಾರಿಯಾಗಿ ಬರ್ಕೋಬೇಕು ವಿದ್ಯಾರ್ಥಿಗಳೇ. ನಾವು ಇಲ್ಲಿ ಹೇಳ್ತಿದ್ದೀವಿ ತಮಗೆ 1ಅನ್ನು ಕ್ಯಾರಿಯಾಗಿ ಬರೆದಿದ್ದೇನೆ ತಮಗೆ. ಓಕೆ, ನೆಕ್ಸ್ಟ್ ಉಳಿದಿರೋಂಥದ್ದೇನು 0.88. ಮತ್ತು ಅದನ್ನೇನು ಮಾಡಬೇಕು, ನೀವು ಈ ಭಾಗದಲ್ಲಿ ಬರ್ಕೊಳ್ರಿ ಲೆಫ್ಟ್ ಸೈಡಲ್ಲಿ ಮಲ್ಟಿಪ್ಲೈ ಅಂತ ಕಾಲಮಲ್ಲಿ. ಈಗ ನೀವು ಮತ್ತೆ 2 ಇಂದ ಡಿವೈಡ್ ಮಾಡಿ ಇಂಟು 2 ಈಸ್ ಈಕ್ವಲ್ ಟು 0.88 ಇಂಟು 2 0.88 0.88
0.88 ಇಂಟು 2 ಈಗ 1.76 ಬಂದ ವಿದ್ಯಾರ್ಥಿಗಳೇ. ಈ 1 ಅಂತ ನಾವು ನಂಬರನ್ನು ನೀವು ಕ್ಯಾರಿಯಾಗಿ ಉಳಿಸ್ಕೊಂಡ್ರೆ ನನಗೆ ಬೈನರಿ ನಂಬರ್ ಸಿಕ್ಕಾಗ ಆಗುತ್ತೆ. ಇಲ್ಲಿ 0.76 ಉಳಿದಿದೆ ನಮಗೆ ಎಕ್ಸಾಂಪಲ್ ವಿದ್ಯಾರ್ಥಿಗಳೇ. ಮತ್ತೆ ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಹೀಗೆ ಇಲ್ಲಿ 0.52 ತನಕ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗಿದ್ದೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ನಾನು ಇಲ್ಲಿ 0 ಬರಬೇಕಾಗಿತ್ತು. ಇಲ್ಲಿ 0.00 ಅಂತ ನೀವು ಬರೋ ತನಕ ಏನು ಮಾಡ್ಬೋದು, ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೋದು. ಕೆಲವು ಸಮಯದಲ್ಲಿ 00 ಅಂತ ನಿಮಗೆ ಬರಲಿಲ್ಲ ಅಂತ ಹೇಳಿದರೆ ಒಂದು 4-5 ಡಿಜಿಟ್ಗಳನ್ನು ನೀವು ಮಲ್ಟಿಪ್ಲೈ ಮಾಡಿ ಕ್ಯಾರಿಗಳನ್ನು ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ. ನೀವು 0.0 ಅಂತಂದರೆ ನಿಮಗೆ ಸುಮಾರು 10 ಸರಿ ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಾ. ಅಷ್ಟೊಂದು ಅಂಕಿ ಬೇಕಾಗಿರಲ್ಲ. ಒಂದು ಅಟ್ಲೀಸ್ಟ್ 6 ಅಥವಾ 5 ನೀವು ಕ್ಯಾರಿಯನ್ನು ಬರುವ ಹಾಗೆ ಇಲ್ಲಿ ನೀವು ಮಲ್ಟಿಪ್ಲಿಕೇಶನ್ ಮಾಡಿದರೆ ಆಯಿತು ವಿದ್ಯಾರ್ಥಿಗಳೇ. ಇಲ್ಲಿ 0.0 ಬರದೇ ಇದರ ಪಕ್ಷದಲ್ಲಿ ಅಟ್ಲೀಸ್ಟ್ 5 ಡಿಜಿಟ್ಸ್ ಬರೋ ಹಾಗೆ ನೀವು ಏನು ಮಾಡ್ಬೋದು, 5 ಬಿಟ್ಸ್ ಬರೋ ಹಾಗೆ ಅಥವಾ ಬೈನರಿ ನಂಬರ್ ಬರೋ ಹಾಗೆ ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಡೆಸಿಮಲ್ ಟು ಬೈನರಿ ಅಥವಾ ಡೆಸಿಮಲ್ ಫ್ರ್ಯಾಕ್ಷನ್ ಟು ಬೈನರಿ. ನಾವು ಫ್ರ್ಯಾಕ್ಷನ್ ಪಾರ್ಟನ್ನು ಕೊಟ್ಟಿರ್ತೇವೆ, ನೀವು ಮಲ್ಟಿಪ್ಲೈ ಮಾಡಬೇಕು. ಇಂಟೀಜರ್ ಪಾರ್ಟ್ ಇರುತ್ತೆ, ಅದರ ಜೊತೆಯಲ್ಲಿ ಅದನ್ನು ನೀವು ಡಿವೈಡ್ ಮಾಡಬೇಕು. 2ರಿಂದ ಡಿವೈಡ್ ಮಾಡಿ 2ರಿಂದ ಮಲ್ಟಿಪ್ಲಿಕೇಶನ್ ಮಾಡಿ ಬಂದಿರೋಂಥ ಕ್ಯಾರಿಯನ್ನು ಬರ್ಕೊಳ್ತಾ ಹೋದರೆ ದಿಸ್ ಒನ್ ಇದ್ದ MSB, ದಿಸ್ ಒನ್ ಇದ್ದ LSB ವಿದ್ಯಾರ್ಥಿಗಳೇ. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇಂದ ಡೆಸಿಮಲ್ ಫ್ರ್ಯಾಕ್ಷನ್ ಅಂತ ಹೇಳ್ತೇನೆ ವಿದ್ಯಾರ್ಥಿಗಳೇ. ದೇರ್ ಫೋರ್ ದ ಡೆಸಿಮಲ್ ಫ್ರ್ಯಾಕ್ಷನ್ ಆಫ್ 2ಗೆ ಏನು ಬಂದಿದೆ ನಿಮಗೆ 10 ಬಂದಿದೆ. ಇಲ್ಲಿ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗಾದರೆ ನಾನು ಆಗಲೇ ಹೇಳಿದ್ದೇವೆ ನಿಮಗೆ ಡೆಸಿಮಲ್ ಫ್ರ್ಯಾಕ್ಷನ್ ಹೇಗೆ ಬರೀಬೇಕು ಅಂತ ನಮಗೆ ಹೇಳ್ಕೊಟ್ಟಿದ್ದೇವೆ. ರೈಟ್ ದ ಡಿಜಿಟ್ಸ್, ಬೈನರಿ ಡಿಜಿಟ್ಸ್ MSB ಟು LSB. ಬಂದಿರೋಂಥ MSBಯನ್ನು ನೀವು ಮೊದಲು ಬರೀಬೇಕು ಅಂತ ಹೇಳ್ತೀವಿ. ದಿಸ್ ಒನ್ ಇದ್ದ MSB, ದಿಸ್ ಒನ್ ಇದ್ದ LSB ಅಂತ ಕರೆದಿದ್ದೆ ವಿದ್ಯಾರ್ಥಿಗಳೇ. ಮೊದಲು ನೀವು ಇದನ್ನು ಬರೀಬೇಕಾಗುತ್ತೆ. ನಾವು ಇಲ್ಲಿ ಬರೆದಿದ್ದೇವೆ ಪಾಯಿಂಟ್ ಹತ್ರ 0 ಮೊದಲು ಬರೀಬೇಕು. ನೆಕ್ಸ್ಟ್ ಇಲ್ಲಿ 1 ಅಂತ ಇದೆ, ಈ 1 ಬರೆದಿದ್ದೇವೆ, ಈ 1 ಬರೆದಿದ್ದೇವೆ, ಈ 1 ಬರೆದಿದ್ದೇವೆ. ನೀವು MSB ಕಡೆಯಿಂದ LSB ಕಡೆಗೆ ನೀವು ಡಿಜಿಟ್ಸನ್ನು ಬರಿತಾ ಹೋಗಬೇಕಾಗುತ್ತೆ. ದಿಸ್ ಇಸ್ ಅ ಕ್ಲಿಯರ್ ಎಕ್ಸಾಂಪಲ್ ಇನ್ ದ ಡೆಸಿಮಲ್ ಫ್ರ್ಯಾಕ್ಷನ್ ಟು ಬೈನರಿ. ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಎಕ್ಸಾಂಪಲ್. ಇಲ್ಲಿ ತೋರಿಸಿ ವಿದ್ಯಾರ್ಥಿಗಳೇ ಫ್ರ್ಯಾಕ್ಷನ್ ಪಾರ್ಟ್ ಹೇಗಿರುತ್ತೆ, ಅದರ ಆನ್ಸರ್ ಎಷ್ಟು ಬಂದಿದೆ, ಡೆಸಿಮಲ್ದು ಎಷ್ಟು ಬಂದಿದೆ, ಇಂಟೀಜರ್ ಪಾರ್ಟಲ್ಲಿ ಎಷ್ಟು ಬಂದಿದೆ, ಫ್ರ್ಯಾಕ್ಷನ್ ಎಷ್ಟು ಬಂದಿದೆ, ಎರಡೂ ಎಕ್ಸಾಂಪಲನ್ನು ತೋರಿಸ್ಕೊಟ್ಟಿದ್ದೇವೆ. ಇಲ್ಲಿ 1 ಅಂತ ಕ್ಯಾರಿ ಬಂದರೆ ಅದನ್ನು ಹೇಗೆ ಬರೀಬೇಕು ಅಂತ ನಾವು ಪರಿಚಯ ಮಾಡಿಕೊಡ್ತೀವಿ ವಿದ್ಯಾರ್ಥಿಗಳಾಗಾರೆ ನಿಮಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ. ಓಕೆ, ಹೋಮ್ವರ್ಕ್ ಇದೆ. ನೀವು ಡೆಸಿಮಲ್ ಫ್ರ್ಯಾಕ್ಷನ್ ಟು ಬೈನರಿ ಇಲ್ಲಿ 6 ಅಂತ ಇದೆ. 6ಅನ್ನು ಏನು ಮಾಡ್ಬೇಕು ನೀವು 2ಇಂದ ಡಿವೈಡ್ ಮಾಡಿ. 28ಅನ್ನು 2ಇಂದ ಡಿವೈಡ್ ಮಾಡಿ. 53ಅನ್ನು 2ಇಂದ ಡಿವೈಡ್ ಮಾಡಿ. 728ಅನ್ನು 2ಇಂದ ಡಿವೈಡ್ ಮಾಡಿ ವಿದ್ಯಾರ್ಥಿ. ನಮಗೇನಾಗುತ್ತೆ ಆವಾಗ ಡೆಸಿಮಲ್ ಟು ಬೈನರಿ ನಂಬರ್ ಸಿಕ್ಕಾಗುತ್ತೆ. ನೀವು ಈಗಿಲ್ಲಿ 6ಅನ್ನು 2ಇಂದ ಡಿವೈಡ್ ಮಾಡಿದರೆ 0.986 ಏನು ಮಾಡಬೇಕು, ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು ವಿದ್ಯಾರ್ಥಿಗಳ. ಇಲ್ಲೂ ಅಷ್ಟೇ 0.125 ಇದೆ, ಅದನ್ನು ಮಲ್ಟಿಪ್ಲೈ ಮಾಡಿ 2ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾಕೆಂದರೆ ನಾವು ಬೈನರಿ ಸಂಖ್ಯೆಗಳು ಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೇವೆ ತಮಗೆ. 0.27 ಮಲ್ಟಿಪ್ಲೈ ಮಾಡಿ, 0.45 ಮಲ್ಟಿಪ್ಲೈ ಮಾಡಿಡಿ. ಓಕೆ, ಅದಕ್ಕೆ ನೀವು 6ಅನ್ನು ಲೆಫ್ಟ್ ಸೈಡಿಗೆ ಬರ್ಕೊಂಡು ಒಂದು ಗೆರೆಯನ್ನು ಹಾಕ್ಕೊಳ್ಳಿ, ಅಲ್ಲಿ ಡಿವೈಡ್ ಮಾಡಿ ಬಂದಿರೋಂಥ ಬೈನರಿ ಸಂಖ್ಯೆಗಳನ್ನು ಬರ್ಕೊಳ್ಳಿ. 9 to 6ಅನ್ನು 2ಇಂದ ಮಲ್ಟಿಪ್ಲಿಕೇಶನ್ ಮಾಡಿ ಬಂದಿರೋಂಥ ಸಂಖ್ಯೆಗಳನ್ನು ನೀವು ಮೊದಲು ಬರೋಂಥ ಕ್ಯಾರಿಯನ್ನು MSB ಅಂತ ಕರೀರಿ, ಲಾಸ್ಟ್ ಬರೋಂಥ ಕ್ಯಾರಿಯನ್ನು LSB ಕರ್ಕೊಳ್ಳಿ. MSBಯಿಂದ ನೀವು LSB ಕಡೆಗೆ ನೀವು ಅಂಕಿಗಳನ್ನು ಬರೆದರೆ ಇಸ್ ಅ ಕ್ಲಿಯರ್ ಎಕ್ಸಾಂಪಲ್ ಆಫ್ ಕನ್ವರ್ಟ್ ಡೆಸಿಮಲ್ ಫ್ರ್ಯಾಕ್ಷನ್ ಟು ಬೈನರಿ. ವೆರಿ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ನಾವು ಇದುವರೆಗೂ ಎಲ್ಲ ನಂಬರ್ನ ಕನ್ವರ್ಷನ್ನ ನಮಗೆ ಹೇಳಿಕೊಟ್ಟಿದ್ದೇವೆ. ನೆಕ್ಸ್ಟ್ ಪಾಯಿಂಟಲ್ಲಿ ಬರೋಂಥದ್ದು ತಮಗೆ ಕಾಂಪ್ಲಿಮೆಂಟೇಷನ್ ಅಂತ ಬರುತ್ತೆ. ಇಲ್ಲಿ ಎಕ್ಸಾಂಪಲನ್ನು ನಮಗೆ 1's ಕಾಂಪ್ಲಿಮೆಂಟ್ ಆ್ಯಂಡ್ 2's ಕಾಂಪ್ಲಿಮೆಂಟ್ ಅಂತ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಇನ್ ದ ಎಕ್ಸಾಮಿನೇಷನ್ 5 ಮಾರ್ಕ್ಸ್. ಓಕೆ, ಅದನ್ನು ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇವೆ. ಇದುವರೆಗೆ ಬಂದಿರೋಂಥ ನಂಬರ್ ಸಿಸ್ಟಮ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗದಿದ್ದರೆ ನೀವು ಫೋನ್ ಮಾಡಿ ತಿಳ್ಕೊಬೇಕು ಅಂತ ನಮಗೆ ಮತ್ತೆ ಹೇಳ್ತಾ ನಮಗೆ ಈ ಎಕ್ಸಾಂಪಲ್ನ ಕ್ಲಾಸನ್ನು ಮುಗಿಸ್ತೇನೆ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವೆರಿ ಮಚ್.